ಸ್ಮಾರ್ಟ್ ವಾಚ್ಗಳು ವರ್ಸಸ್ ಫಿಟ್ನೆಸ್ ಬ್ಯಾಂಡ್ಗಳು. ನಿಮ್ಮ ಫಿಟ್ನೆಸ್ ಗುರಿಗಳಿಗಾಗಿ ಸರಿಯಾದ ಧರಿಸಬಹುದಾದನ್ನು ಹೇಗೆ ಆರಿಸುವುದು? ಸ್ಮಾರ್ಟ್ ವಾಚ್ಗಳು ಮತ್ತು ಫಿಟ್ನೆಸ್ ಟ್ರ್ಯಾಕರ್ಗಳನ್ನು ಬಳಕೆದಾರರನ್ನು ಫಿಟ್ ಆಗಿರಲು ಮತ್ತು ವಿವಿಧ ಆರೋಗ್ಯ ಮೆಟ್ರಿಕ್ಗಳನ್ನು ಟ್ರ್ಯಾಕ್ ಮಾಡಲು ಪ್ರೇರೇಪಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಅವರು ಎಲ್ಲ ನಿಖರವಾಗಿ ಇರಬಹುದು. ಫಿಟ್ ಆಗಿರಲು ನಿಮ್ಮನ್ನು ಪ್ರೇರೇಪಿಸುವಲ್ಲಿ ಅವರು ಇನ್ನೂ ಪ್ರಮುಖ ಪಾತ್ರಗಳನ್ನು ವಹಿಸುತ್ತಾರೆ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹ ಸಹಾಯ ಮಾಡಬಹುದು. ಭಾರತದಲ್ಲಿ ಧರಿಸಬಹುದಾದ ಮಾರುಕಟ್ಟೆಯ ಗಾತ್ರವನ್ನು ನೀಡಿದರೆ ಸರಿಯಾದ ಸಾಧನವನ್ನು ಆಯ್ಕೆ ಮಾಡುವುದು ಸುಲಭವಲ್ಲ. ಹಾಗಾದರೆ ಫಿಟ್ನೆಸ್ ಟ್ರ್ಯಾಕರ್ ಅಥವಾ ಸ್ಮಾರ್ಟ್ಫೋನ್ ಖರೀದಿಸಬೇಕೇ ಎಂದು ನಿರ್ಧರಿಸಲು ಒಬ್ಬರು ಹೇಗೆ ಹೋಗುತ್ತಾರೆ? ಈ ಹೋಲಿಕೆಯಲ್ಲಿ ನಿಮ್ಮ ಅಗತ್ಯತೆಗಳು ಮತ್ತು ಬಜೆಟ್ಗಳು ಸೂಕ್ತವಾದ ಯಾವುದನ್ನು ಆಯ್ಕೆ ಮಾಡಲು ನಿಮಗೆ ಸಹಾಯ ಮಾಡಲು ಎರಡು ಧರಿಸಬಹುದಾದ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ನಾವು ವಿಭಜಿಸುತ್ತೇವೆ. ಸ್ಮಾರ್ಟ್ ವಾಚ್ಗಳು ಮತ್ತು ಫಿಟ್ನೆಸ್ ಬ್ಯಾಂಡ್ಗಳ ವ್ಯತ್ಯಾಸಗಳೇನು? ಸ್ಮಾರ್ಟ್ ವಾಚ್ಗಳು ಮತ್ತು ಫಿಟ್ನೆಸ್ ಬ್ಯಾಂಡ್ಗಳು ವಿಭಿನ್ನ ಅಗತ್ಯತೆಗಳನ್ನು ಪೂರೈಸುತ್ತವೆ, ವಿಭಿನ್ನ ಕಾರ್ಯಗಳನ್ನು ಮತ್ತು ವಿನ್ಯಾಸಗಳನ್ನು ನೀಡುತ್ತವೆ. ಸ್ಮಾರ್ಟ್ ವಾಚ್ಗಳು ಫಿಟ್ನೆಸ್ ಟ್ರ್ಯಾಕಿಂಗಿಗೆ ಮೀರಿದ ವಿಶಿಷ್ಟ ಸಮೃದ್ಧ ಸಾಧನಗಳಾಗಿವೆ. ಅವು ಸ್ಮಾರ್ಟ್ಫೋನ್ಗಳಿಗೆ ವಿಸ್ತರಣೆಗಳಿಗಾಗಿ ಕಾರ್ಯನಿರ್ವಹಿಸುತ್ತವೆ. ಅಪ್ಲಿಕೇಶನ್ ಬೆಂಬಲ, ಕರೆ ಮತ್ತು ಸಂದೇಶ ಅಧಿಸೂಚನೆಗಳು ಮತ್ತು ಸ್ವತಂತ್ರ ಸಂಪರ್ಕವನ್ನು ಒದಗಿಸುತ್ತವೆ. ದೊಡ್ಡ ಡಿಸ್ಪ್ಲೇಗಳೊಂದಿಗೆ ಅವರು ಮಲ್ಟಿಮೀಡಿಯಾ ಪ್ಲೇಬ್ಯಾಕ್, ನ್ಯಾವಿಗೇಷನ್ ಮತ್ತು ಮೂರನೇ ವ್ಯಕ್ತಿಯ ಅಪ್ಲಿಕೇಶನ್ಗಳನ್ನು ಬೆಂಬಲಿಸುತ್ತಾರೆ. ಅವರ ವಿನ್ಯಾಸವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕೈ ಗಡಿಯಾರಗಳನ್ನು ಅನುಕರಿಸುತ್ತದೆ. ಅವುಗಳನ್ನು ಕ್ಯಾಶುಯಲ್ ಮತ್ತು ವೃತ್ತಿಪರ ಸೆಟ್ಟಿಂಗ್ಗಳಿಗೆ ಸೂಕ್ತವಾಗಿದೆ. ಜನಪ್ರಿಯ ಉದಾಹರಣೆಗಳಲ್ಲಿ ಆಪಲ್ ವಾಚ್ ಸೀರೀಸ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ಗಳು ಸೇರಿವೆ. ಅವರ ಸುಧಾರಿತ ವೈಶಿಷ್ಟ್ಯಗಳು ಹೆಚ್ಚಿನ ಶಕ್ತಿಯನ್ನು ಬಯಸುತ್ತವೆ, ಇದು ಕಡಿಮೆ ಬ್ಯಾಟರಿ ಅವಧಿಗೆ ಕಾರಣವಾಗುತ್ತದೆ, ಸಾಮಾನ್ಯವಾಗಿ 1 ರಿಂದ 3 ದಿನಗಳು. ಇವುಗಳ ಕೆಲವು ವೈಶಿಷ್ಟ್ಯಗಳು: ನಿಮ್ಮ ಸ್ಮಾರ್ಟ್ಫೋನ್ನ ವಿಸ್ತರಣೆಯಂತೆ ವಿನ್ಯಾಸಗೊಳಿಸಲಾಗಿದೆ. ಅಧಿಸೂಚನೆಗಳು, ಕರೆಗಳು, ಅಪ್ಲಿಕೇಶನ್ಗಳು, ಸಂಗೀತ ನಿಯಂತ್ರಣ ಮತ್ತು ಧ್ವನಿ ಸಹಾಯಕಗಳನ್ನು ನೀಡುತ್ತದೆ. ಉನ್ನತ ಮಟ್ಟದ ಮಾದರಿಗಳು LTE ಸಂಪರ್ಕದಂತಹ ಸ್ವತಂತ್ರ ವೈಶಿಷ್ಟ್ಯಗಳನ್ನು ಸಹ ಬೆಂಬಲಿಸುತ್ತವೆ. ಆರೋಗ್ಯ ಟ್ರ್ಯಾಕಿಂಗ್ ಫಿಟ್ನೆಸ್ ಟ್ರ್ಯಾಕಿಂಗ್ಗಳನ್ನು ಒಳಗೊಂಡಿರುತ್ತದೆ, ಆದರೆ ಸುಧಾರಿತ ಸಂವೇದಕಗಳೊಂದಿಗೆ ಹೆಚ್ಚು ಸಮಗ್ರವಾಗಿರುತ್ತದೆ. ಡಿಸ್ಪ್ಲೇ ದೊಡ್ಡದಾಗಿದೆ, ಉತ್ತಮ ದೃಶ್ಯಗಳಿಗಾಗಿ ಸಾಮಾನ್ಯವಾಗಿ AMOLED ಪರದೆಗಳೊಂದಿಗೆ. ಬ್ಯಾಟರಿ ಬಳಕೆ ವಿಶಿಷ್ಟವಾಗಿ ಕಡಿಮೆ. ಅವರ ವೈಶಿಷ್ಟ್ಯದ ಸೆಟ್ಟಿಂಗ್ನಿಂದಾಗಿ ಶೈಲಿ, ನಯವಾದ ಮತ್ತು ಬಹುಮುಖ, ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕೈಗಡಿಯಾರಗಳನ್ನು ಹೋಲುತ್ತವೆ. ಮತ್ತೊಂದೆಡೆ ಫಿಟ್ನೆಸ್ ಬ್ಯಾಂಡ್ಗಳು ಕನಿಷ್ಠ ಮತ್ತು ಬಜೆಟ್ ಸ್ನೇಹಿಗಳಾಗಿವೆ. ಹೃದಯ ಬಡಿತ, ನಿದ್ರೆ ಮತ್ತು ನಿರ್ದಿಷ್ಟ ವ್ಯಾಯಾಮಗಳಂತಹ ಮೆಟ್ರಿಕ್ಗಳನ್ನು ಒಳಗೊಂಡಂತೆ ಅವರು ಆರೋಗ್ಯ ಮತ್ತು ಫಿಟ್ನೆಸ್ ಟ್ರ್ಯಾಕಿಂಗಿಗೆ ಆದ್ಯತೆ ನೀಡುತ್ತಾರೆ. ಸಣ್ಣ ಪರದೆಗಳು ಮತ್ತು ಕಡಿಮೆ ಕಾರ್ಯಚಟುವಟಿಕೆಗಳೊಂದಿಗೆ ಅವುಗಳು ದೀರ್ಘವಾಗಿ ಬ್ಯಾಟರಿ ಅವಧಿಯನ್ನು ನೀಡುತ್ತದೆ, ಸಾಮಾನ್ಯವಾಗಿ 1 ವಾರ ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತದೆ. ಅವರ ಹಗುರವಾದ ಮತ್ತು ಸ್ಲಿಮ್ ವಿನ್ಯಾಸ ದೀರ್ಘ ಅವಧಿಗೆ ಬಳಕೆಗೆ ಆರಾಮದಾಯಕವಾಗಿರುತ್ತದೆ, ವಿಶೇಷವಾಗಿ ಜೀವನ ಕ್ರಮದ ಸಮಯದಲ್ಲಿ. Xiaomi Mi ಬ್ಯಾಂಡ್ ಮತ್ತು ಫಿಟ್ಬಿಟ್ ಇನ್ಸ್ಪೈರ್ನಂತಹ ಸಾಧನಗಳು ಈ ವರ್ಗದಲ್ಲಿ ಉತ್ತಮವಾಗಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸ್ಮಾರ್ಟ್ ವಾಚ್ಗಳು ಬಹುಮುಖ್ಯವಾದದ್ದು ಟೆಕ್ ಉತ್ಸಾಹಿಗಳಿಗೆ ಇಷ್ಟವಾಗುತ್ತವೆ, ಆದರೆ ಫಿಟ್ನೆಸ್ ಬ್ಯಾಂಡ್ಗಳು ಫಿಟ್ನೆಸ್ ಕೇಂದ್ರಿತ ವ್ಯಕ್ತಿಗಳಿಗೆ ಸರಳತೆ ಮತ್ತು ಕೈಗೆಟುಕುವ ದರವನ್ನು ಬಯಸುತ್ತವೆ. ನಿಮ್ಮ ಆಯ್ಕೆಯು ನಿಮ್ಮ ಆಲ್-ಇನ್-ಒನ್ ಅನುಕೂಲತೆ ಅಥವಾ ಉದ್ದೇಶಿತ ಫಿಟ್ನೆಸ್ ಮಾನಿಟರಿಂಗ್ ಅನ್ನು ಗೌರವಿಸುತ್ತೀರಾ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ಮಾರ್ಟ್ ವಾಚ್ಗಳು ಮತ್ತು ಫಿಟ್ನೆಸ್ ಬ್ಯಾಂಡ್ಗಳು ಜನಪ್ರಿಯ ಧರಿಸಬಹುದಾದ ಸಾಧನಗಳಾಗಿವೆ, ಆದರೆ ಅವು ಸ್ವಲ್ಪ ವಿಭಿನ್ನ ಅಗತ್ಯಗಳು ಮತ್ತು ಜೀವನ ಶೈಲಿಯನ್ನು ಪೂರೈಸುತ್ತವೆ. ತ್ವರಿತ ಹೋಲಿಕೆ ಇಲ್ಲಿದೆ. ಇದರ ಕೆಲವು ವೈಶಿಷ್ಟ್ಯಗಳು: ಆರೋಗ್ಯ ಮತ್ತು ಚಟುವಟಿಕೆಯ ಟ್ರ್ಯಾಕಿಂಗ್ ಹಂತಗಳು ಹೃದಯ ಬಡಿತ, ನಿದ್ರೆ ಮತ್ತು ಜೀವನ ಕ್ರಮಗಳ ಮೇಲೆ ಕೇಂದ್ರೀಕೃತಗೊಳಿಸಲಾಗಿದೆ. ಸೀಮಿತ ಸ್ಮಾರ್ಟ್ಫೋನ್ ಏಕೀಕರಣ, ಆರೋಗ್ಯ ಟ್ರ್ಯಾಕಿಂಗ್ ಮೂಲಭೂತ ಮೇಲ್ವಿಚಾರಣೆಗೆ ಸಾಕಷ್ಟು, ಆದರೆ ಪ್ರೀಮಿಯಂ ಸಂವೇದಕಗಳ ಕೊರತೆ. ಡಿಸ್ಪ್ಲೇ ಚಿಕ್ಕದಾದ ಮತ್ತು ಕನಿಷ್ಠವಾದ ತ್ವರಿತ ನೋಟಕ್ಕೆ ಸೂಕ್ತವಾಗಿದೆ. ಬ್ಯಾಟರಿ ಬಳಕೆ ದೀರ್ಘಾವಧಿ, ಕಡಿಮೆ ಶಕ್ತಿ ಹಸಿದ ವೈಶಿಷ್ಟ್ಯಗಳು. ಧನ್ಯವಾದಗಳು. ಎರಡರ ನಡುವೆ ಆಯ್ಕೆ ಮಾಡುವುದಾದರೆ, ನೀವು ಸೊಗಸಾದ ವಿನ್ಯಾಸದೊಂದಿಗೆ ಸ್ಮಾರ್ಟ್ಫೋನ್ ತರಹದ ಬಹುಮುಖತೆಗೆ ಆದ್ಯತೆ ನೀಡುತ್ತೀರಾ ಅಥವಾ ದಿನವಿಡೀ ಬಳಸುವ ಆರಾಮದಾಯಕವಾದ, ಕಾಂಪ್ಯಾಕ್ಟ್ ಮತ್ತು ಕೈಗೆಟುಕುವ ಪ್ಯಾಕೇಜ್ನಲ್ಲಿ ಮೀಸಲಾದ ಫಿಟ್ನೆಸ್ ಟ್ರ್ಯಾಕಿಂಗ್ ಅನ್ನು ಅವಲಂಬಿಸಿರುತ್ತದೆ.